ನಿಖಿಲ್ ಕುಮಾರಸ್ವಾಮಿ ಅವರು ಕುಮಾರಣ್ಣನ ಪರವಾಗಿ ಮತಯಾಚನೆ ಮಾಡೋಕ್ಕೆ ನಮ್ಮ ಗ್ರಾಮಕ್ಕೆ ಬಂದಿದ್ರು. ಜನಗಳ ಬೆಂಬಲ ತುಂಬಾ ಚೆನ್ನಾಗಿದೆ. ಇಲ್ಲಿ ನಮ್ಮ ಭಾಗದಲ್ಲಿ ಮದ್ದೂರು ಕ್ಷೇತ್ರದಲ್ಲಿ ಖಂಡಿತವಾಗಿ ಸುಮ್ಮನೆ ಬಾಯಿ ಮಾತಿಗೆ ಅಥವಾ ತೋರಿಕೆ ಹೇಳ್ಕೊಳ್ಳೋದಲ್ಲ, ಖಂಡಿತವಾಗೂ ಕುಮಾರಣ್ಣವ್ರಿಗೆ ಲೀಡ್ ಆಗುತ್ತೆ. ಕಡಿಮೆ ಅಂದ್ರೂ ಒಂದು 40,000 ನಮ್ಮ ಮದ್ದೂರು ಕ್ಷೇತ್ರದಲ್ಲಿ 40,000 ಖಂಡಿತವಾಗಿ ಲೀಡ್ ಆಗುತ್ತೆ. ಯಾರೆಲ್ಲ ಏನೋ ಮಾತಾಡ್ಬೋದು. ಕುಮಾರಸ್ವಾಮಿಗೆ ಯಾರೋ ಮೊನ್ನೆ ಎಲ್ಲ ಮಹಿಳೆಯರಿಗೆ ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಪ್ರೊಟೆಸ್ಟ್ ಮಾಡ್ತೀವಿ ಅಂತೇಳಿ ದುಡ್ಡು ಕೊಟ್ಟು ಅಲ್ಪ ಪಾಪ ಮಹಿಳೆಯರಿಗೆ ಇವರೇ ದಾರಿ ತಪ್ಪಿಸ್ತಾರೆ ಮಹಿಳೆಯರಿಗೆ. ಹಂಗ್ ನೋಡಿದ್ರೆ ಕಾಂಗ್ರೆಸ್ ಅವರೇ ಏನೋ ಕುಮಾರಣ್ಣನ ಬಗ್ಗೆ ಮಾತಾಡೋಕೆ ಯಾವುದೋ ಒಂದು ವಿಚಾರ ಇಲ್ದೇನೆ ಅದನ್ನ ಯಾವುದೋ ಒಂದು ವಿಚಾರನ ಇಟ್ಕೊಂಡು ಎಲ್ಲ ಇವರು ಹೋರಾಟ ಮಾಡ್ತೀವಿ ನಾವು ಅದು ಇಂತ ಮಹಿಳೆಯರೆಲ್ಲರನ್ನ ಕಳಿಸಿ ಹೋರಾಟ ಮಾಡಿಸಿದ್ರು. ಹಂಗ್ ನೋಡಿದ್ರೆ ಮಾನವೀಯತೆಯಿಂದ ನಡ್ಕೊಂತ ವ್ಯಕ್ತಿ ಯಾರ್ಯಾರು ಇದ್ರೆ ರಾಜಕಾರಣದಲ್ಲಿ ಅದು ಮೊದಲಿಗೆ ಕುಮಾರಸ್ವಾಮಿ ಮಾತ್ರ. ಅದು ಬಿಟ್ರೆ ಬೇರೆಯವರೆಲ್ಲ ಮೊನ್ನೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮಂಡ್ಯ ಫಂಕ್ಷನ್ ಅಲ್ಲಿ ಹೇಳ್ತಾರೆ, ಎಲ್ಲೋ ಇದ್ರು ಇವಾಗ ಬಂದವರು ಕುಮಾರಸ್ವಾಮಿ ಅಂತ. ಎಲ್ಲೋ ಇದ್ದವರು ಇವರು ಯಾವಾಗಲೂ ಹತ್ತಿರದಲ್ಲಿ ಮಂಡ್ಯ ಜಿಲ್ಲೆ ಜನಕ್ಕೆ ಹತ್ತಿರದಲ್ಲಿ ಇರೋದು ಕುಮಾರಸ್ವಾಮಿ ಮಾತ್ರ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 200ಕ್ಕೂ ಹೆಚ್ಚಿಗೆ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು. ಅವತ್ತು ಅವ್ರ ಕಷ್ಟ ಸುಖನೂ ಕೇಳಿಲ್ಲ, ಯಾವ ರಾಜಕಾರಣಿನೂ ಯಾವ ಪಾರ್ಟಿಯವರು ಬಂದಿಲ್ಲ. ಅವತ್ತು ಬಂದು ಏಕೈಕ ವ್ಯಕ್ತಿ ಅವರ ಮನೆ ದುಡ್ಡ ತಗೊಬಂದು ಕೊಟ್ಟು ಸಾಂತ್ವನ ಹೇಳಿದಂತ ಏಕೈಕ ವ್ಯಕ್ತಿ ಅದು ಕುಮಾರಣ್ಣ. ಹಂಗಾಗಿ ಕುಮಾರಣ್ಣನ ಗೆಲುವನ್ನ ಯಾರೂ ಕೂಡ ತಡೆಯೋಕೆ ಆಗೋದೇ ಇಲ್ಲ. ನಮ್ಮ ಲೆಕ್ಕಾಚಾರದಲ್ಲಿ ಇಡೀ ಮಂಡ್ಯ ಜಿಲ್ಲೆಯಲ್ಲಿ 2-2.5 ಲಕ್ಷ ಲೀಡಲ್ಲಿ ಕುಮಾರಣ್ಣ ಗೆಲ್ತಾರೆ. ಸುಮ್ಮನೆ ಅಪಪ್ರಚಾರಗಳನ್ನ ಮಾಡ್ಕೊಂಡು ಕಾಲ ಕಳೀತಾರೆ. ಈ ಕಾಂಗ್ರೆಸ್ ಪಕ್ಷದವರು ಅವ್ರು ಮಾಡಿರೋ ಅಭಿವೃದ್ಧಿ ಕೆಲಸ ಹೇಳ್ಬೇಕು, ಅದು ಬಿಟ್ಟು ನಾವು ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳ್ತಾರೆ. ಅವ್ರದ್ದೇನು ಗ್ಯಾರಂಟಿ ಅಲ್ಲ. ಗಂಡನ ಕೈಲಿ ಒಂದು ಬಿಯರ್ ಬಾಟ್ಲಿಗೆ ಒಂದು ಡ್ರಿಂಕ್ಸ್ ಬಾಟ್ಲಿಗೆ 40 ರೂಪಾಯಿ 60 ರೂಪಾಯಿ ಜಾಸ್ತಿ ಮಾಡೋರು. ಅದ ಡೈಲಿ ಗಂಡ ಕುಡಿತಾನೆ, ಹೆಂಡತಿ ದುಡ್ಡು ಕೊಡ್ತಾರೆ. ಅದು ಅರ್ಧ ಜನಕ್ಕೆ ಬರುತ್ತೆ, ಅರ್ಧ ಜನಕ್ಕೆ ಬರೋಲ್ಲ. 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. 10 kg ಅಲ್ಲ, 1 kg ಕೊಡ್ತಾ ಇಲ್ಲ ಅವರು. ಈಗ ಕೊಡ್ತಾರೆ 5 kg ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತ 5 kg ಹಣ ಹಾಕ್ತಿವಿ ಅಕೌಂಟ್ಗೆ ಅಂತಾರೆ. ಅದು ಬಂದ್ರೆ ಈ ತಿಂಗಳು ಬಂತು, ಇಲ್ಲ ಅಂದ್ರೆ ಇಲ್ಲ. ಹಂಗಾಗಿ ಇವತ್ತಿನ ಜನ ಯಾರು ದಡ್ರಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ರೈತನಿಗೂ ಕೂಡ ಪ್ರತಿ ಮನೆಯಲ್ಲೂ ರಾಜಕಾರಣ ಗೊತ್ತಿದೆ. ಯಾರು ಒಳ್ಳೆಯವರು ಕೆಟ್ಟವರು ಅಂತ ಎಲ್ಲ ಗೊತ್ತಿದೆ. ಇವತ್ತು ಸರ್ಕಾರ ಅದೇ ತಾತ್ಕಾಲಿಕವಾಗಿ ಅವ್ರೇನೋ ಬಂದು ಪ್ರಚಾರ ಮಾಡ್ಕೊಂಡು ಹೋಗ್ಬೋದು. ಈಗ ಕಾಂಗ್ರೆಸ್ ಅಭ್ಯರ್ಥಿ ಅವರೆಲ್ಲ ಅವ್ರಿಗೆ ರಾಜಕಾರಣದ ಅನುಭವನೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಅವ್ರ ಕಾಂಟ್ರಾಕ್ಟರ್ ಅವರು ಏನ್ ಮಾಡ್ತಾರೆ. ಹಂಗಾಗಿ ಅವರು ರಾಜಕೀಯ ಮಾಡ್ಲಿ, ಮುಂದೆ ಏನೋ ಆಗುತ್ತೆ. ಕುಮಾರಣ್ಣ ಅಂತೂ ಗೆಲ್ಲೋದು ನಿಶ್ಚಿತ. ಇದನ್ನ ಯಾರು ತಪ್ಪಕ್ಕಾಗಲ್ಲ. ಇದು ಎಲ್ಲ ಮಂಡ್ಯ ಜಿಲ್ಲೆಯ ಎಲ್ಲಾ ಜನಗಳ ಭಾವನೆ ಇದೆ, ನಾವು ಹೇಳ್ತಾರೆ.